ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ 13ನೇ ಅಧ್ಯಾಯ 58ರಲ್ಲಿ ನಾವು ನೋಡ್ತೇವೆ, ಆತನು ಅವರ ಅಪನಂಬಿಕೆಯ ದೆಸೆಯಿಂದಲೇ ಅಲ್ಲಿ ಬಹಳ ಮಹತ್ ಕಾರ್ಯಗಳು ನಡೆಸಲಿಲ್ಲ. ಪ್ರಿಯರೇ, ಇವತ್ತು ನಾವು ನಮ್ಮ ಜೀವಿತದಲ್ಲಿ ನಾವು ನೋಡುವುದಾದರೆ ಯಾವುದಾದ್ರೂ ಒಂದು ಕಾರ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಮನಸ್ಸಲ್ಲಿ ಒಂದು ಸಣ್ಣದಾದಂಥ ಹುಳು ಹೋಗ್ತದೆ. ಆಗ್ತದೇನೋ ಆಗಲ್ವೇನೋ. ಒಂದು ವೇಳೆ ನಮ್ಮ ಆಲೋಚನೆಗಳನ್ನು ನಾವು ನಂಬಿಕೆಯಿಂದ ದೇವರ ಬಳಿ ತೆಗೆದುಕೊಂಡು ಹೋಗೋದಿಲ್ಲ. ಮೊದಲಿಗೆ ನಾವು ನಮ್ಮ ಮಂಡಿಯ ಮೇಲೆ ನಮ್ಮ ಭಾರವನ್ನು ಹಾಕ್ತೇವೆ. ದೇವರು ಹೇಳ್ತಾರೆ, ನಿನ್ನೆಲ್ಲ ಚಿಂತೆ ಭಾರಗಳನ್ನು ನನ್ನ ಮೇಲೆ ಹಾಕಪ್ಪ, ನಾನು ಹೊರುತ್ತೇನೆ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅನ್ನುವಂಥ ಮಾತನ್ನು ನಾವು ನೋಡ್ತೇವೆ. ಆದರೆ ನಜರೇತನಲ್ಲೂ ಸಹ ದೇವರು ಅದ್ಭುತ ಕಾರ್ಯಗಳನ್ನು ದೇವರು ಮಾಡಲಿಲ್ಲ. ಮಾರ್ಕ್ ಸುವಾರ್ತೆ 6ನೇ ಅಧ್ಯಾಯ 5ರಲ್ಲಿ ನಾವು ನೋಡ್ತೇವೆ, ಆತನು ಒಂದು ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ, ಬೇರಿನಲ್ಲೇ ನೀನು ಅಪನಂಬಿಕೆ ಇದ್ದರೆ ನೀನು ಎಲ್ಲಿಂದ ನೀನು ಅದ್ಭುತಗಳನ್ನು ಮಾಡೋದಕ್ಕಾಗ್ತದೆ? ಯೇಸು ತಾನು ಹುಟ್ಟಿದಂಥ ನಜರೇತಿನಲ್ಲಿ ಮಹತ್ ಕಾರ್ಯಗಳು ಮಾಡಲಿಲ್ಲವಲ್ಲ ಎಂಬುದಾಗಿ ಅನೇಕ ತತ್ವಶಾಸ್ತ್ರಜ್ಞರು ಹೇಳ್ತಾರೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಅಪನಂಬಿಕೆ. ನಿಮ್ಮ ಅಪನಂಬಿಕೆಯ ದೆಸೆ ಏನಿದೆ, ಅದರಿಂದ ಬಯಸಿದಂಥದ್ದೆಲ್ಲವೂ ನಿನ್ನ ಮುಖಾಂತರ ಮಾಡಲಾಗಲಿಲ್ಲ. ಇಲ್ಲಿ ನೋಡಿ, ನಮ್ಮ ಅಪನಂಬಿಕೆಗಳ ದೆಸೆಯಿಂದ, ನಮ್ಮ ಅನುಮಾನಗಳ ದೆಸೆಯಿಂದ, ನಮ್ಮ ಅಯ್ಯೋ ಆಗುತ್ತೇನೋ ಆಗಲ್ವೇನೋ ಅನ್ನುವುದರ ಕೊರತೆಯಿಂದ ನಾವು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನೋಡೋದಕ್ಕೆ ಆಗಲಿಲ್ಲ, ಆಗ್ತಾ ಇಲ್ಲ. ಅದಕ್ಕೆ ನಮ್ಮ ಹೃದಯದಲ್ಲಿ ದುಃಖವಿದೆ. ನಮ್ಮ ಹೃದಯದಲ್ಲಿ ದುಃಖ ಯಾವುದಿದೆ ಅಂತಂದರೆ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ನಮ್ಮನ್ನು ಅಪನಂಬಿಕೆಯ ಕಡೆಗೆ ನಡೆಸಿವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರಿಯರೇ, ಸ್ವಂತ ಬುದ್ಧಿಯಿಂದ, ಜ್ಞಾನದಿಂದ ಇವತ್ತು ನಾವು ಕೆಲಸ ಮಾಡೋದಕ್ಕೆ ಹೊರಟಿದ್ದೇವೆ. ದೇವರ ಪಾದದ ಸನ್ನಿಧಾನದಲ್ಲಿ ಕುಳಿತು, ಅಪ್ಪ ಈ ಕಾರ್ಯವನ್ನು ನೀನು ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವುದು ಮರೆತು ಬಿಟ್ಟಿದ್ದೇವೆ. ಪ್ರಿಯರೇ, ಅದಕ್ಕೆ ನಾವು ಅದ್ಭುತಗಳನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲದಕ್ಕೂ ನಮ್ಮ ಜ್ಞಾನದ ಮೇಲೆ, ನಮ್ಮ ಸ್ವಬುದ್ಧಿಯ ಮೇಲೆ ನಮ್ಮನ್ನು ನಾವು ಆತುಕೊಂಡಿದ್ದೇವೆ, ನಂಬಿಕೊಂಡಿದ್ದೇವೆ. ಅದಕ್ಕೆ ನಾವು ನಿರೀಕ್ಷಿಸಿದಂತೆ ಅದ್ಭುತಗಳನ್ನು ನಾವು ಕಂಡುಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಮಾರ್ಕ್ 11:24ರಲ್ಲಿ ನಾವು ನೋಡ್ತೇವೆ, ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿದ್ದೀರೋ ಅದನ್ನು ಹೊಂದಿದ್ದೇವೆಂದು ನಂಬಿರಿ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡ್ಕೊಳ್ತೀರೋ ಅದನ್ನೆಲ್ಲ ಹೊಂದುತ್ತೀರಿ ಅನ್ನುವುದಾಗಿ ನಂಬಿರಿ, ಅದು ನಿಮಗೆ ಸಿಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಸಿಗಬೇಕಂತಂದರೆ ನಾವೇನು ಮಾಡಬೇಕು ಅಂತಂದರೆ, ಪೂರ್ಣ ಹೃದಯದಿಂದ ನಾವು ನಂಬಬೇಕು. ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು. ದೇವರೇ, ನನ್ನ ಜೀವಿತದಲ್ಲಿ ಈ ಕೊರತೆ ಇದೆ ಸ್ವಾಮಿ, ಸಹಾಯ ಮಾಡಪ್ಪ. ದೇವರೇ, ನನ್ನ ಕುಟುಂಬದಲ್ಲಿ ಈ ಕೊರತೆ ಇದೆ ಸ್ವಾಮಿ, ಸಹಾಯ ಮಾಡಪ್ಪ ಎಂಬುದಾಗಿ ನಾವು ಮರೆಯಿಡೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಸ್ತೋತ್ರಪ್ಪ. ದೇವಾ, ಅನೇಕ ಕೊರತೆಗಳ ಮಧ್ಯೆ, ಅನೇಕ ಕಣ್ಣೀರಿನ ಮಧ್ಯೆ, ಅನೇಕ ನೋವುಗಳ ಮಧ್ಯೆ ನಿನ್ನ ಮಕ್ಕಳು ನಡೀತಾ ಇದ್ದಾರಯ್ಯ. ಅಪ್ಪ, ಸಹಾಯ ಮಾಡು. ಮಕ್ಕಳ ನಡುನೆತ್ತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ದೇವರೇ, ಸಹಾಯ ಮಾಡಪ್ಪ. ಶಾಲೆಯ ಪ್ರಾರಂಭ ದಿನಗಳಲ್ಲಿ ಮಕ್ಕಳಿಗೆ ಒಂದು ನಂಬಿಕೆ ಕೊಡು ಸ್ವಾಮಿ, ಒಂದು ವಿಶ್ವಾಸ ಕೊಡು, ಒಂದು ಬಲವಾದ ಜ್ಞಾನದಿಂದ ಮಕ್ಕಳನ್ನು ನಡೆಸ್ತಿರತ್ತ ನಾನು ಬಲವಾಗಿ ನಂಬುತ್ತಾ ನನ್ನನ್ನು ನಾನು ಒಪ್ಪಿಸಿಕೊಂಡು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಿಮ್ಮನ್ನು ಆಶೀರ್ವದಿಸ್ತಾರೆ.
ನಮಸ್ಕಾರ.